ಮನಿ ಮೇಕಿಂಗ್ ಅಥವಾ ಉದ್ಯಮದಲ್ಲಿ ಲಾಭ ಅನ್ನೋದು ಯಾವುದರಿಂದ ಬರುತ್ತೆ? ವೆರಿ ಫಿಲಾಸಫಿಕಲ್, ಲೈಕ್ ವೆರಿ ವೆರಿ ಬಿಗ್ ಕ್ವೆಶನ್. ಇದಕ್ಕೆ ಡೈರೆಕ್ಟಾಗಿ ಆನ್ಸರ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಐ ವಿಲ್ ಟ್ರೈ ಟು ಗಿವ್ ಮೈ ಪಾಯಿಂಟ್ ಪರ್ಸ್ಪೆಕ್ಟಿವ್, ಯಾವ ರೀತಿ ಯೋಚನೆ ಮಾಡ್ತೀನಿ. ಇದು ಒಂದು ಕ್ವೆಶನ್ ಸೇರಿಸ್ಬಿಡ್ತೀನಿ. ಬಹಳಷ್ಟು ಜನ ಹೇಳಿದ್ದಾರೆ 1 ಕೋಟಿ ಮಾಡೋದು ಕಷ್ಟ, ಆದರೆ 1 ಕೋಟಿಯಿಂದ 10 ಕೋಟಿ ಮಾಡೋದು ಸುಲಭ, 10 ಕೋಟಿಯಿಂದ 100 ಕೋಟಿ ಮಾಡೋದು ಇನ್ನೂ ಸುಲಭ ಅಂತ. ಹೌದಾ? 2 ಪ್ರಶ್ನೆ. ಹಾಂ, ಸೊ ಫಸ್ಟ್ ಒನ್ ಆನ್ಸರ್ ಮಾಡ್ತೀನಿ. ಸೊ ನಾವು ದುಡ್ಡು ಮಾಡಬೇಕು ಅಂತ ಹೋದರೆ ಅದೊಂಥರ ನನ್ನ ಪ್ರಕಾರ ಈ ಚಿಟ್ಟೆ ನನ್ನ ಚೇಸ್ ಮಾಡ್ದಂಗೆ. ಸೊ ಅದನ್ನೇ ಪ್ರೈಮರಿ ಪರ್ಪಸ್ ಆಗಿ ಇಟ್ಕೊಂಡು ಹೋದರೆ ಇಟ್ ಕೀಪ್ಸ್ ಆನ್ ಮೂವಿಂಗ್ ಅವೇ ಫ್ರಮ್ ಯು. ಅಂದರೆ ಈಗ ಒಂದು ಬಟರ್ಫ್ಲೈನ ಅಥವಾ ಚಿಟ್ಟೆನ ಹಿಡಿಯೋಕ್ಕೆ ಹೋದರೆ ಅದು ಇಟ್ ಕೀಪ್ಸ್ ಮೂವಿಂಗ್ ಅವೇ. ಬಟ್ ಮೈ ಇಂಟೆನ್ಷನ್ ಇಸ್ ದಟ್ ಐ ವಾಂಟ್ ಆ ಚಿಟ್ಟೆ ನನ್ನ ಹತ್ರ ಬರಲಿ ಅಂತ ಇದ್ದರು. ನಾನು ಏನು ಮಾಡಬೇಕು, ಐಡಲಾಗಿ ಕೂತ್ಕೋಬೇಕು, ಒಳ್ಳೆ ಸೆಂಟ್ ಇರೋ ಥರ ಹೂವು ಏನಾದರೂ ಒಂದು ತೊಗೊಂಡು ಬಂದು ಇಟ್ಕೋಬೇಕು. ಆವಾಗ ಇಟ್ ವಿಲ್ ಆಟೋಮ್ಯಾಟಿಕಲಿ ಕಮ್ ಟುವರ್ಡ್ಸ್ ಯು ಓವರ್ ಅ ಪೀರಿಯಡ್ ಆಫ್ ಟೈಮ್. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಬ್ರಿಂಗ್ ಅನಾಲಜಿ ಇಲ್ಲಿ ಏನಂದರೆ, ಒಂದು ಡೈರೆಕ್ಟ್ ಚೇಸ್ ಮಾಡೋ ಬದಲು ಫೈಂಡ್ ವಾಟ್ ವಿಲ್ ಮೇಕ್ ದಟ್ ಮನಿ ಕಮ್ ಟು ಯು. ಈ ಸಿಚುವೇಶನಲ್ಲಿ ನಾನು ಹೇಳಬೇಕು ಅಂದರೆ, ದುಡ್ಡು ಮಾಡೋಕ್ಕೆ ಅಂತ ಹೋದರೆ ಬದಲು ನಾನು ಬೇರೆಯವರ ಪ್ರಾಬ್ಲಮ್ ಸಾಲ್ವ್ ಮಾಡಿದರೆ, ಏನು ಪ್ರಾಬ್ಲಮ್ ಇದೆ ಸೊಸೈಟೀಲಿ ಅದನ್ನು ನೋಡಿ ನಾನು ಸಾಲ್ವ್ ಮಾಡಿದರೆ, ಆಬ್ವಿಯಸ್ಲಿ ವೆನ್ ಯು ಸಾಲ್ವ್ ಸಂಬಡೀಸ್ ಪ್ರಾಬ್ಲಮ್, ಯಾರ್ದಾದ್ರೂ ಒಂದು ಇಶ್ಯೂ ಏನು ಪ್ರಾಬ್ಲಮ್ ಇದೆ ಅಂತ ಸಾಲ್ವ್ ಮಾಡಿದಾಗ ಯು ಕ್ಯಾನ್ ಟೇಕ್ ಅ ಪೋರ್ಷನ್ ಆಫ್ ದ ವ್ಯಾಲ್ಯೂ ಯು ಕ್ರಿಯೇಟ್. ಸೊ ದ್ಯಾಟ್ ಈಸ್ ದ ಮೈಂಡ್ ಸೆಟ್, ಐ ವುಡ್ ಸೇ ಇಟ್ಸ್ ಅ ಲಾಂಗ್ ಟರ್ಮ್ ಮೈಂಡ್ ಸೆಟ್. ಆವಾಗ ಮನಿ ವಿಲ್ ಕಮ್ ಆ್ಯಸ್ ಅ ಬೈ ಪ್ರಾಡಕ್ಟ್ ವೆನ್ ಯು ಸಾಲ್ವ್ ಅ ಪ್ರಾಬ್ಲಮ್. ಬಟ್ ಯು ಕ್ಯಾನ್ ಮೇಕ್ ಮಚ್ ಮೋರ್ ಮನಿ, ತುಂಬ ದುಡ್ಡು ಮಾಡ್ಬೋದು ದ್ಯಾನ್ ಈವನ್ ವಾಟ್ ಯು ಆರ್ ಥಿಂಕಿಂಗ್ ರೈಟ್ ನೌ. So that is my maybe philosophical but my personal experience.